ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಮುಖ್ಯಮಂತ್ರಿ ಡಿಕೆ ಹೆಸರನ್ನ ಡ್ಯಾಮೇಜ್ ಮಾಡೋದಕ್ಕೆ ಯತ್ನ, ಡ್ಯಾಮೇಜ್ ಮಾಡಿ ಕುರ್ಚಿಯಿಂದ ಕೆಳಗಿಳಿಸುವುದಕ್ಕೆ ತಂತ್ರ ಅಂತ ಕಲಬುರಗಿಯಲ್ಲಿ ಪ್ರಣವಾನಂದ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಆಗಿರುವ ಡಿಕೆ ಶಿವಕುಮಾರ್ ಹೆಸರನ್ನ ಡ್ಯಾಮೇಜ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡುತ್ತಿದ್ದಾರೆ. ಆ ಡ್ಯಾಮೇಜ್ ಮಾಡುವ ಮುಖಾಂತರ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವ ತಂತ್ರ ಅಂತ ಕಲಬುರಗಿಯಲ್ಲಿ ಪ್ರಣವಾನಂದ ಸ್ವಾಮೀಜಿ ಕೊಟ್ಟಿರೋ ಹೇಳಿಕೆ ಇದು. ಡಿಕೆ ಶಿವಕುಮಾರ್ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಶ್ರಮ ಹಾಕಿ ಪಾರ್ಟಿ ಕಟ್ಟಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಇದೀಗ ಅವಧಿಗೆ ಮುನ್ನವೇ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಯತ್ನಗಳಾಗ್ತಿವೆ. ಹೀಗಾಗಿ ಮುಖ್ಯಮಂತ್ರಿಗಳು ಜಾಗೃತಿಯಿಂದ ಇರಬೇಕು ಅಂತ ಒಂದು ಸಭೆಯನ್ನು ಮಾಡಿ ನಾವು ಸೂಚಿಸ್ತೀವಿ ಅಂತ ಹೇಳಿ ಕಲಬುರಗಿಯಲ್ಲಿ ಪ್ರಣವಾನಂದ ಸ್ವಾಮೀಜಿ ಮಾತನಾಡಿದ್ದಾರೆ. ಕೆಲವೊಂದು ನಾಯಕರುಗಳು ಅದಕ್ಕೆ ಶ್ರಮ ಪಡಿತದೆ ಅಂತ ನಾನು ಹೇಳಿದ್ದೀನಲ್ಲ. ಈಗ ಹೆಸರು ಸಮಯದಲ್ಲಿ ನಾನು ಹೇಳಿದ್ರೆ ಎಲ್ಲವನ್ನೇ ಮುಂದೆ ನಿಮ್ಮ ಮುಂದೆ ಇಟ್ಟರೆ ಹ್ಯಾಂಗೆ ನನಗೆ ನಾಳೆ ಅಡ್ಡಾಡ್ಬೇಕಾ ಬೇಡ. ಅದಕ್ಕೋಸ್ಕರ ಒಂದು ಸೂಚನೆಯನ್ನು ನಮಗೆ ಕೆಲವೊಂದು ಕಡೆ ಬಂದಿದೆ. ನಾವು ಕೂಡ ನಮ್ಮ ಸಮುದಾಯದ 2 ದಿನ ಕಾಲ ಚರ್ಚೆ ಮಾಡಿದ್ದೇವೆ. ರಾಜ್ಯದ 20 ಜಿಲ್ಲೆಯಿಂದ ಬಂದಿರತಕ್ಕಂಥ ಪೂಜ್ಯರುಗಳು ಇಲ್ಲಿದೆ. ಮುಖ್ಯಮಂತ್ರಿ ಬಹಳ ಹತ್ರದಲ್ಲಿದೆ, ನಾವು ಬಹಳ ಹತ್ರದಲ್ಲಿದೆ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳೋದು ಒಂದೇ, ನಿಮ್ಮ ಜೊತೆ ಇರತಕ್ಕಂಥ ಯಾರು ನಿಮ್ಮನ್ನೇ ಹೆಚ್ಚಿನ ಮಟ್ಟದಲ್ಲಿ ಮಾಡಿ ಪ್ರೀತಿ ಪ್ರೇಮ ಮಾಡ್ತಕ್ಕಂಥವ್ರು ಇರ್ತಾರಲ್ಲ, ಎಲ್ಲರನ್ನೇ ಕೊಡೋದು ನಿಗಾ ಇಟ್ಕೊಳ್ಳಿ. ನಿಮ್ಮ ಇಂಟೆಲಿಜೆನ್ಸ್ ಇಲಾಖೆ ಇದೆಯಲ್ಲ, ಇದು ಜಾಗ್ರತೆ ಆಗಬೇಕು. ಇದು ಜಾಗ್ರತೆ ಆಗಲಿಲ್ಲ ಅಂದ್ರೆ ನೀವುಗಳು ಕೂಡ ಕಾಲಾವಧಿಯನ್ನೇ ಪೂರೈಸಲಿಲ್ಲ ಅಂತ ರೀತಿಯಲ್ಲಿ ನಾವು ಇಳಿದು ಹೋಗಬೇಕಾದ ಪರಿಸ್ಥಿತಿಯನ್ನೇ ನಿರ್ಮಾಣ ರಾಜ್ಯದಲ್ಲಿ ಆಗಬಾರ್ದು. ನಾನೊಂದು ವೇಳೆ ಆ ಸುದ್ದಿಯನ್ನು ನಿಮ್ಮ ಮುಂದೆ ಹೇಳಿದರೆ ಅದು ಇಡೀ ರಾಜ್ಯ ಚರ್ಚೆ ಆಗ್ಬಿಡ್ತು. ಈಗ ಬೇಡ, ಯಾಕಂದ್ರೆ ನಮ್ಮ ಅಧೀನದುಳಿದ ಮಠಾಧೀಶರ ಮಾಸ ಕೆಲವೊಂದು ಉದ್ದೇಶಗಳು ಅದರಲ್ಲಿ ಮುಳುಗಿ ಹೋಗ್ಬಿಡ್ತವೆ. ಅವರ ಪಕ್ಷದಲ್ಲಿರ್ತಕ್ಕಂಥ ಕೆಲವೊಂದು ನಾಯಕರುಗಳು ಅದಕ್ಕೆ ಶ್ರಮ ಪಡಿತದೆ ಅಂತ ನಾನು ಹೇಳಿದ್ದೀನಲ್ಲ. ಈಗ ಹೆಸರು ಸಮಯದಲ್ಲಿ ನಾನು ಹೇಳಿದ್ರೆ ಎಲ್ಲವನ್ನೇ ಮುಂದೆ ನಿಮ್ಮ ಮುಂದೆ ಇಟ್ಟರೆ ಹ್ಯಾಂಗೆ ನನಗೆ ನಾಳೆ ಅಡ್ಡಾಡ್ಬೇಕಾ ಬೇಡ. ಅದಕ್ಕೆ